ಹಾಯ್ ವೆಲ್ಕಮ್ ಟು ಅನುಷ್ಕಾ ಲಾಗಿನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರುವಂಥ ಸಾಂಬಾರ್ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಇದು ಬಂದು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಬೇಗ ಕೂಡ ಮಾಡ್ಕೊಬೋದು. ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ಹಾಗೆ ಮಸಾಲೆ ಕಡಿಮೆಗಳನ್ನ ಹಾಕ್ಕೊಂಡು ಮಾಡ್ಕೊಳ್ಳುವಂಥ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾರು ಬೇಕಾದರೂ ಈ ರೆಸಿಪಿನ ಆರಾಮಾಗಿ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಬಂದು ಮುದ್ದೆ, ಚಪಾತಿ, ರೋಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದರಂತಲ್ಲೂ ಮುದ್ದೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಈ ವಿಡಿಯೋ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡ್ತೀನಿ ನೋಡಿ. ಬನ್ನಿ ಇವಾಗ ಏನೇನು ಬೇಕು, ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿನ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಉದ್ದುದ್ದಕ್ಕೆ ಹಚ್ಕೊತಿದ್ದೀನಿ. ಜೊತೆಗೆ ಒಂದು 2ರಿಂದ 3 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸಿಪ್ಪೆ ಮೀಡಿಯಮ್ ಆಗಿ ತೆಗೆದುಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಗ್ಗರಣೆಗೂ ಹಾಗೆ ಕಟ್ ಮಾಡ್ಕೊತಿದ್ದೀನಿ. ಒಂದೊಂದು ಸಲ ಏನಾಗೋಗ್ಬಿಡುತ್ತೆ ಅಂತಂದರೆ ಜಾಸ್ತಿ ಮಸಾಲೆ ಹಾಕಿ ಸಾಂಬಾರು ಮಾಡೋದಂದರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಎಲ್ಲ ಬೇಗ ಆಗಿಬಿಡುತ್ತೆ. ಬಟ್ ಈ ರೆಸಿಪಿ ಹೇಳಬೇಕು ಅಂತ ಅಂದರೆ ಮಸಾಲೆನೂ ಕೂಡ ರುಬ್ದೇನೆ ಹಾಗೆ ಮ್ಯಾಶ್ ಮಾಡ್ಕೊಂಡು ಕೂಡ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಕೆಲವರಿಗಂತೂ ಮಸಾಲೆ ಹಾಕಿರುವಂಥ ಐಟಮ್ಸ್ ಸಾಂಬಾರುಗಳು ತುಂಬಾ ಇಷ್ಟನೇ ಆಗಲ್ಲ ಅಂತಲೇ ಹೇಳ್ಬೋದು. ಇಷ್ಟ ಆಗೋಲ್ಲ ಅನ್ನೋದಕ್ಕಿಂತ ಯಾರು ಕೂಡ ತಿನ್ನೋದೇ ಇಲ್ಲ ಕೆಲವೊಂದು ಮನೆಗಳಲ್ಲಿ. ಹೇಳಬೇಕು ಅಂತಂದರೆ ನಾವು ಎಲ್ಲ ಸಾಂಬಾರಿಗೂ ಮಸಾಲೆ ಹಾಕಿ ಮಾಡಲ್ಲ. ಕೆಲವೊಂದು ಸಾಂಬಾರಿಗೆ ಮಸಾಲೆ ಹಾಕ್ಕೊಂಡು ಮಾಡ್ತೀನಿ, ಕೆಲವೊಂದು ಸಾಂಬಾರಿಗೆ ನಾರ್ಮಲಾಗಿ ಕೂಡ ಹಾಕಿ ಮಾಡ್ತೀನಿ. ಸೊ ಇವಾಗ ನಾನು 3ರಿಂದ 5 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲವನ್ನು ಕೂಡ ತೊಳೆದಿಟ್ಕೊಂಡು ನಾರ್ಮಲಾಗಿ ಮೀಡಿಯಮಾಗಿ ಹಚ್ಚಿಟ್ಕೊತಿದ್ದೀನಿ. ಎಲ್ಲವನ್ನು ಕೂಡ ಹಾಕಿ ಒಂದೇ ಸಲ ಮ್ಯಾಶ್ ಮಾಡ್ತೀವಲ್ಲ, ಸೊ ಹಾಗಾಗಿ ಒಂದು ಮೀಡಿಯಮಾಗಿ ಟೊಮೆಟೊ, ಈರುಳ್ಳಿ ಎಲ್ಲವನ್ನು ಕೂಡ ಕಟ್ ಮಾಡ್ಕೊತಿದ್ದೀನಿ. ಎಲ್ಲವನ್ನು ಕೂಡ ಸಣ್ಣದಾಗಿ ಹೆಚ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ, ಹಾಗೆ ಮ್ಯಾಶ್ ಮಾಡೋದಕ್ಕೆ ನಮಗೆ ಈಸಿ ಕೂಡ ಆಗುತ್ತೆ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊತಿದ್ದೀನಿ. ನೀವು ಬೇಕು ಅಂತಂದರೆ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಬೋದು. ನಮ್ಮ ಮನೇಲಿ ಈ ಥರ ಸಾಂಬಾರುಗಳಂತೂ ನಾನು ತುಂಬಾ ಜಾಸ್ತಿ ಮಾಡ್ತೀನಿ. ಮಸಾಲೆ ಹಾಕಿ ಮಾಡೋದಕ್ಕಿಂತ ಮಸಾಲೆ ಹಾಕ್ಕೊಳ್ದೇ ಸಾಂಬಾರುಗಳನ್ನ ನಾನು ತುಂಬಾ ಮಾಡ್ತೀನಿ ಅಂತಲೇ ಹೇಳ್ಬೋದು. ನಾನಿಲ್ಲಿ 1 ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊತಿದ್ದೀನಿ. ಈಗ ಬನ್ನಿ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಕುಕ್ಕರ್ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ನಾನು ತೊಗೊಂಡಿದ್ದೀನಲ್ಲ, ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು, ಮತ್ತು ಅದೇ ಕಪ್ಪಲ್ಲಿ ಒಂದು 1/4 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಸಾಂಬಾರು ಬೇಕು ಅಂತಂದರೆ ಜಾಸ್ತಿ ಕೂಡ ಹಾಕೊಬೋದು. ಸ್ವಲ್ಪ ವಾಶ್ ಮಾಡಿ ಹಾಗೆ ಎತ್ತಿಟ್ಕೊತೀನಿ. ನಂತರ 1 ಕಪ್ ಆಗುವಷ್ಟು ಟೊಮೆಟೊ, ಒಂದು ಅರ್ಧ ಕಪ್ ಆಗುವಷ್ಟು ಈರುಳ್ಳಿ ತೋರಿಸಿದ್ನಲ್ಲ ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು 1.5 ಗೆಡ್ಡೆ ಅಥವಾ 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸಿಪ್ಪೆ ಕಂಪ್ಲೀಟಾಗಿ ಏನು ತೆಗೆದಿಲ್ಲ, ಮೀಡಿಯಮಾಗಿ ತೆಗೆದಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ಬೇಕು ಅಂತಂದರೆ ನೀವು ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನಂತರ ನಾನಿಲ್ಲಿ 1 ಚಿಟಿಕೆ ಆಗುವಷ್ಟು ಅರಿಶಿನ, ಒಂದು 7ರಿಂದ 8 ಆಗುವಷ್ಟು ಹಸಿಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇರೋದು, ಹಾಗೆ 1 ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇದಕ್ಕೇನೆ ಸೇರಿಸ್ಕೊತಿದ್ದೀನಿ. ನೀವು ಏನಾದರೂ ಎಕ್ಸ್ಟ್ರಾ ಏನಾದರೂ ಬೇಕು ಅಂತಂದರೆ ಪಾಲಕ್ ಸೊಪ್ಪು ಕೂಡ ಜಾಸ್ತಿ ಹಾಕೋಬೋದು. ಜೊತೆಗೆ ನೀವು ಮೆಂತ್ಯ ಸೊಪ್ಪು ಕೂಡ ಹಾಕೊಬೋದು. ಇದ್ರ ಜೊತೆಗೆ ಏನಾದರೂ ಬೇರೆ ಸೊಪ್ಪು ಹಾಕೊಳ್ಳೋ ಹಾಗಿದ್ರೆ ಮೆಂತ್ಯ ಸೊಪ್ಪು ಕೂಡ ಹಾಕೊಬೋದು. ನಾನಿಲ್ಲಿ ಪಾಲಕ್ ಸೊಪ್ಪು ಒಂದೇ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು 2ರಿಂದ 3 ವಿಸಿಲ್, ಬೇಕು ಅಂತಂದರೆ 3ರಿಂದ 4 ವಿಸಿಲ್ ಕೂಡ ಕೂಗಿಸ್ಕೊಬೋದು. ಯಾಕೆ ಅಂತಂದರೆ ಬೇಗ ಬೆಂದರೆ ನಾರ್ಮಲಾಗಿ ಸೌಟಲ್ಲಿ ನಾವು ಮ್ಯಾಶ್ ಮಾಡ್ಕೊಂಬಿಡ್ಬೋದು. ಸ್ವಲ್ಪ 3ರಿಂದ 4 ವಿಸಿಲೇ ಕೂಗಿಸ್ಕೊಳ್ಳಿ. ಬನ್ನಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಕೂಗಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಕೂಗಿದೆ. ಸೊ ನಂತರ ಸ್ವಲ್ಪ ಆರಿದ ನಂತರ ಇವಾಗ ತೆಗೆದು ನೋಡೋಣ. ನೋಡಿ ಯಾವ ರೀತಿ ಬೆಂದಿದೆ ಅಂತ ಕಂಪ್ಲೀಟಾಗಿ. ನಾನು ಸೌಟಲ್ಲೇ ಹಾಗೆ ತಿರುಗಿಸ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿ ಬೆಂದಿದೆ. ಸೊ ನೋಡಿ ಈ ಥರ ಬೆಂದರೆ ಸಾಕಾಗುತ್ತೆ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ವ, ಹಸಿಮೆಣ್ಸಿನ್ಕಾಯಿ ಸೌಟಲ್ಲಿ ತಿರುಗಿಸ್ಕೊಂಡ್ರು ಸ್ವಲ್ಪ ಜಾಸ್ತಿ ಮ್ಯಾಶ್ ಆಗೋಲ್ಲ. ಸೊ ಹಾಗಾಗಿ ಒಂದು ತಟ್ಟೆಗೆ ಹಸಿಮೆಣ್ಸಿನ್ಕಾಯಿನೆಲ್ಲ ಸ್ವಲ್ಪ ತೊಗೊಂಡು ಹಾಗೆ ಕೈಲೇ ಮ್ಯಾಶ್ ಮಾಡ್ಕೊಂಡು ಹಾಕೊಂಬಿಡೋಣ. ಬೇಕು ಅಂತಂದರೆ ನೀವು ಒಣಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ನಲ್ವ, ಸೊ ಅದನ್ನೆಲ್ಲ ತೆಗೆದು ಹಾಕೊಂಬಿಡೋಣ. ನಂತರ ಅದನ್ನು ಕೂಡ ಮ್ಯಾಶ್ ಮಾಡಿಕೊಂಡು ಎಲ್ಲವನ್ನು ಕೂಡ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ತೆಗೆದುಬಿಟ್ಟ ನಂತರ ಸೌಟಲ್ಲೇ ಜಾಸ್ತಿ ಹೀಗೆ ಮ್ಯಾಶ್ ಮಾಡ್ತಿದ್ದೀನಿ. ಕಂಪ್ಲೀಟಾಗಿ ಜಾಸ್ತಿ ಬೆಂದಿದ್ರೆ ಈ ಥರ ಸೌಟಲ್ಲಿ ಒಂದು 8ರಿಂದ 10 ರೌಂಡ್ ತಿರುಗಿಸ್ಬಿಟ್ರೆ ಸಾಕು. ನಾರ್ಮಲಾಗಿ ಎಲ್ಲ ಕೂಡ ಮ್ಯಾಶ್ ಆಗೋಗ್ಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಇವಾಗೆಲ್ಲ ಕಂಪ್ಲೀಟಾಗಿ ಮ್ಯಾಶ್ ಆಗಿದೆ. ಹಸಿಮೆಣ್ಸಿನ್ಕಾಯಿ ಕೂಡ ಮ್ಯಾಶ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಈಗ ರೆಡಿಯಾಗಿದೆ. ಇವಾಗ ಇದಕ್ಕೊಂದು ಸೂಪರಾಗಿರುವಂಥ ಒಗ್ಗರಣೆ ಕೊಟ್ಕೊಂಬಿಡೋಣ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ರೆಸಿಪಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಮಸಾಲೆ ಏನೂ ಹಾಕ್ತೇನೆ ಮಾಡ್ಕೊಂಡಿರ್ತೀವಲ್ಲ, ಮುದ್ದೆಗೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಈಗ ಬನ್ನಿ
ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ನಾನಿಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಎಣ್ಣೆನ ನಾನು 3-4 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು 2-3 ಒಣಮೆಣ್ಸಿನ್ಕಾಯಿ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾರ್ಮಲಾಗಿ, ದಂಟೇನೂ ತೆಗ್ದಿನಿ. ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 2 ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಆದಷ್ಟು ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ಟೇಸ್ಟ್ ಜಾಸ್ತಿ ಇರುತ್ತೆ, ಘಮ ಕೂಡ ಚೆನ್ನಾಗಿ ಬರ್ತಿರುತ್ತೆ. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಂತರ ನಾವು ಏನು ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಕೊಂಡು ಹಾಗೆ ಒಂದು 2-3 ಕುದಿ ಬರ್ಸ್ಕೊಂಬಿಡೋಣ. ಈಗ ನೋಡಿ ಒಗ್ಗರಣೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಬೇಯಿಸ್ಕೊಂಡಿರುವಂಥ ಸೊಪ್ಪು ಬೇಳೆನೆಲ್ಲ ಸೇರಿಸ್ಕೊಂಬಿಡೋಣ. ನೀವು ಮನೇಲಿ ರೊಟ್ಟಿ ಚಪಾತಿ ಏನು ಮಾಡ್ಕೊಂಡಿರ್ತೀರ ಆ ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಮುದ್ದೆ ಮಾಡ್ಕೊಂಡಿದ್ದೆ, ಸೊ ಹಾಗಾಗಿ ಮುದ್ದೆ ಕನ್ಸಿಸ್ಟೆನ್ಸಿಗೆ ನಾನು ಮೀಡಿಯಮ್ ಸೈಜ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 5-10 ನಿಮಿಷ ಬೇಯಿಸ್ಕೊತಿದ್ದೀನಿ. ಕೆಲವೊಂದು ಸಲ ಏನಾಗೋಗ್ಬಿಡುತ್ತೆ ಅಂತಂದರೆ ಸಾಂಬಾರು ಬೆಂದ ನಂತರ ಕೂಡ ಒಗ್ಗರಣೆನ ಮಾಡ್ಕೊತಾರೆ, ಕೆಲವರು ಮುಂಚೆ ಕೂಡ ಮಾಡ್ಕೊತಾರೆ. ನಾನಿಲ್ಲಿ ಮುಂಚೆನೇ ಮಾಡ್ಕೊತಿದ್ದೀನಿ. ನೀವು ಬೇಕು ಅಂತಂದರೆ ಸೊಪ್ಪು ಬೇಳೆನೆಲ್ಲ ಬೇಯಿಸ್ಕೊಂಡು ನಂತರ ಬೇಕಾದರೆ ಒಗ್ಗರಣೆ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಮೊದಲೇ ಒಗ್ಗರಣೆ ಮಾಡ್ಕೊಂಡಿದ್ದೆ. ಸೊ ಇವಾಗ ಇದೆಲ್ಲ ರೆಡಿಯಾಗಿದೆ. ನಾನು ಮುದ್ದೆ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಕೊನೆಯಲ್ಲಿ ಒಂದು ಉಪ್ಪು ಸೇರಿಸ್ಕೊಂಬಿಡೋಣ. ಉಪ್ಪು ಸೇರಿಸ್ಕೊಂಡ ನಂತರ ಒಂದು 5-10 ನಿಮಿಷ ಹಾಗೆ ಕುದಿ ಬರೆಸ್ಕೊಂಡ್ರೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ಒಂದು 5-10 ನಿಮಿಷ ಅಂತಲೂ ಬೇಡ, ಒಂದು 3-4 ನಿಮಿಷಕ್ಕೆಲ್ಲ ರೆಡಿನೇ ಆಗೋಗ್ಬಿಡುತ್ತೆ, ಸಾಂಬಾರು ಬೆಂದಿರುತ್ತೆ. ಸೊ ಇವಾಗ ಬೆಂದಿ ರೆಡಿಯಾಗಿದೆ. ಬನ್ನಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತಂತ. ನೋಡಿ ಈ ರೀತಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. ಇವಾಗ ಸರ್ವ್ ಮಾಡಿಕೊಡೋ ತೋರಿಸ್ತೀನಿ. ನೋಡಿ ಎಷ್ಟು ಘಮ ಬರ್ತಿದೆ ಅಂತಂದರೆ ಆ ಸ್ಮೆಲ್ಲಿಗೆ ತಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಬಂದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ. ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ